ನೋಡುಗರಿಗೆ ಸ್ವಾಗತ. ಇಂದು ನಾನು SSLC 2025-26ರ ಮಾದರಿ ಪ್ರಶ್ನೆ ಪತ್ರಿಕೆ 3ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆಗಳು ಒಟ್ಟಾರೆ 4 ಪ್ರಶ್ನೆ ಪತ್ರಿಕೆಗಳನ್ನ KSEA-AB ಬೋರ್ಡ್ ನವರು ಬಿಟ್ಟಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ. ಇಂಗ್ಲಿಷ್ ಅನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಮಾಡೆಲ್ ಪೇಪರ್ ನಂಬರ್ 3. 3 ಗಂಟೆಗಳ ಕಾಲ ಒಟ್ಟು. ಇಂಗ್ಲಿಷು ಹಿಂದಿಗೆ 3 ಗಂಟೆ, ಇನ್ನುಳಿದ ವಿಷಯಗಳಿಗೆ 3 ಗಂಟೆ 15 ನಿಮಿಷ ಸಮಯ ಇರುತ್ತೆ. ಕ್ವಶನ್ ನಂಬರ್ 1. ಇನ್ನು ಯಾರ್ಯಾರಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇನ್ನು ಕ್ವಶನ್ ಪೇಪರ್ಸ್, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್, ಪ್ರಾಕ್ಟೀಸ್ ಪೇಪರ್ಸ್ ಅಂಡ್ ಅದರ್ ಮೆಟೀರಿಯಲ್ಸ್, ಇಂಗ್ಲಿಷ್ ಗ್ರಾಮರ್ ಹೇಗೆ ಸುಲಭವಾಗಿ 80 ಸ್ಕೋರ್ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ಚರ್ಚಿಸೋಣ. ಸೊ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಫಸ್ಟ್ ಕ್ವೆಶನ್, ಐಡೆಂಟಿಫೈ ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಕೇಳಿದ್ದಾರೆ. Your infinitive is to by. 2 plus verb to by. Second question, question tag. ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಮೊದಲನೇ ಕ್ವಶನ್ ಟ್ಯಾಗು ಲಾಸ್ಟ್ ಅಲ್ಲಿ ಬರುತ್ತೆ. ಓಕೆ, ಚೇಂಜ್ ಮಾಡಿರ್ತಾರೆ. ನಿಮ್ಗೆ ಸಾಮಾನ್ಯವಾಗಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಒಂದನೇದು ಕ್ವಶನ್ ಟ್ಯಾಗ್ ಆಗಿರುತ್ತೆ, ಎರಡನೇ ಲ್ಯಾಂಗ್ವೇಜ್ ಫಂಕ್ಷನ್, ಮೂರನೇದು ಇಫ್ ಕ್ಲಾಸ್, ನಾಲ್ಕನೇದು ಇನ್ಫಿನಿಟಿವ್. ಬಟ್ ಇಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಅರ್ಥ ಹೆಡ್ಡಿಂಗ್ ಅನ್ನ ನೀವು ನೀಟಾಗಿ ಓದ್ಕೋಬೇಕು. ಕ್ವಶನ್ ನಂಬರ್ ಯಾವ್ದು ಬೇಕಾದ್ರೂ ಚೇಂಜ್ ಆಗ್ಬೋದು ಅಂತ. ಎರಡನೇ ಪ್ರಶ್ನೆ, ಕ್ವಶನ್ ಟ್ಯಾಗ್. He reached home safely. ಪ್ರೆಸೆಂಟ್ ಪಾಸ್ಟ್ ಸಿಂಪಲ್ ಅಲ್ಲಿ ಇದೆ ಸೆಂಟೆನ್ಸ್. ರೀಚ್ಡ್ ಪಾಸ್ಟ್ ಟೆನ್ಸ್ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ವರ್ಬ್ ಅನ್ನ ನೋಡ್ತೀವಿ. ವರ್ಬ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದವಾಗ V2 ಫಾರ್ಮ್ ಅಲ್ಲಿ ಇದ್ದವಾಗ ಡಿಡ್ ಅನ್ನ ತಗೋಬೇಕು. V1 ಫಾರ್ಮ್ ಅಲ್ಲಿ ಇದ್ರೆ ಡೂ ಅಥವಾ ಡಸ್ ಅನ್ನ ತಗೋತೀವಿ. VS ಫಾರ್ಮ್ ಅಲ್ಲಿ ಇದ್ರೆ ಡಸ್, V0 ಫಾರ್ಮ್ ಅಲ್ಲಿ ಇದ್ರೆ ಡೂ ಅನ್ನ ತಗೋತೀವಿ. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಯಾವ್ದು ತಗೋಬೇಕು? ಡಿಡ್ ಇದೆ. ಸೊ ಇದೆರಡರಲ್ಲೂ ಇಲ್ಲ. ಇಂಟು ನೆಗೆಟಿವ್ ವರ್ಡ್ ಇದೆಯಾ? ನೆಗೆಟಿವ್ ವರ್ಡ್ಸ್ ಯಾವ್ದು? ನೋ, ನಾಟ್, ನೆವರ್. ಇನ್ನು ಉಳಿದವ ಯಾವು ನಾನು ಪೇಪರ್ 2 ನಲ್ಲಿ ಡಿಸ್ಕಸ್ ಮಾಡಿದೀನಿ. ಓಕೆ, ಇನ್ನು ಉಳಿದ ನೆಗೆಟಿವ್ ವರ್ಡ್ಸ್ ಯಾವ್ದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? ಮಿಸ್ ಮಾಡಬೇಡಿ. ನೋಡೋಣ ಯಾರು ಫಸ್ಟ್ ತಿಳಿಸ್ತೀರಾ ಅಂತ. ಸೊ ನೆಗೆಟಿವ್ ವರ್ಡ್ ಇಲ್ಲ, ಸೊ ಹಿಯರ್ ಹಾಕ್ಬೇಕು. ಇಫ್ ದರ್ ಇಸ್ ನೋ ನೆಗೆಟಿವ್ ವರ್ಡ್ ಇನ್ ಅ ಸೆಂಟೆನ್ಸ್ ವಿ ನೀಡ್ ಟು ಪುಟ್ ಹಿಯರ್. ಅಂಡ್ ಪ್ರೊನೌನ್ he is there. He, correct answer is C. Third question, language function. ಅಂಡರ್ಲೈನ್ ಸೆಂಟೆನ್ಸ್ ಅನ್ನ ಓದಿ. ಹೆಲೋ ಸರ್, ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್? ನಾನ್ ನಿಮ್ಗೆ ಲಿಫ್ಟ್ ಕೊಡ್ಬೋದಾ? ಯಾರೋ ನಡ್ಕೊಂಡು ಹೋಗ್ತಿರ್ತಾರೆ. ನಡ್ಕೊಂಡು ಹೋಗುವಾಗ ಇನ್ನೊಬ್ರು ಬೈಕಲ್ಲಿ ಹೋಗೋರು ನಡ್ಕೊಂಡು ಹೋಗ್ತಿದ್ದೀರಾ, ಬಿಸಿಲಿದೆ, ಲಿಫ್ಟ್ ಕೊಡ್ಬಹುದಾ ಅಂತ ಅಂದ್ರೆ ಅದು ಸೀಕಿಂಗ್ ಹೆಲ್ಪ್, ಸಹಾಯವನ್ನ ಬೇಡೋದು. ಆಫರಿಂಗ್ ಹೆಲ್ಪ್, ಸಹಾಯವನ್ನ ನೀಡೋದು. ಮೇಕಿಂಗ್ ರಿಕ್ವೆಸ್ಟ್, ಅವರಿಗೆ ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡೋದು. ಗಿವಿಂಗ್ ಡೈರೆಕ್ಷನ್, ದಾರಿಯನ್ನ ತೋರಿಸೋದು. ಸೊ ಸರಿಯಾದ ಉತ್ತರ ಇಲ್ಲಿ ಆಫರಿಂಗ್ ಹೆಲ್ಪ್, ಆಪ್ಷನ್ ಬಿ. ಫೋರ್ತ್ ಕ್ವೆಶನ್, read the following conversation, complete the sentence with if clause. If you had informed me, I dash come. If you had informed me, I dash come. ನೀನು ನನಗೆ ತಿಳಿಸಿದ್ದಿದ್ರೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಹ್ಯಾಡ್. ಹ್ಯಾಡ್ ಪ್ಲಸ್ ವರ್ಬ್ V3 ಫಾರ್ಮ್ ಅಲ್ಲಿ ಬಂದ್ರೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಬಂದ್ರೆ ನೀವಿಲ್ಲಿ ಯಾವಾಗಲೂ would have or wouldn't have ಅನ್ನ ಹಾಕ್ಬೋದು. So would have or wouldn't have. I dash come, ನಾನು ಬರ್ತಿದ್ದೆ, ನಾನು ಬರ್ತಿರ್ಲಿಲ್ಲ. ಯಾವ್ದು ಸರಿಯಾದ ಉತ್ತರ? would have, B. ಕ್ವಶನ್ ನಂಬರ್ 5, ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಸುಮಾರು 9th or 10th ಕ್ವಶನ್ ಇರೋದು. ಇದು 5th ಕ್ವಶನ್ ಆಗಿದೆ. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರಾನಿ, ಪಾಠದಿಂದನೇ ತಗೊಂಡಿದ್ದಾರೆ, LBA ಕ್ವಶನ್ ಅನ್ನೇ ತಗೊಂಡಿದ್ದಾರೆ. ಸೊ LBA ಈ ಸಲ ಬಹಳ ಮುಖ್ಯ ಆಗುತ್ತೆ ಅನ್ನೋದು ಈ ಮಾಡೆಲ್ ಪೇಪರ್ಸ್ ಇಂದ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರಾನಿ. ಸೊ ಬಿಸೈಡ್ ಅನ್ನುವಂಥದ್ದು ಏನು? ಇಲ್ಲಿ ಸಾಮಾನ್ಯವಾಗಿ ಮಿಸ್ ಮಾಡೋದೇನ್ ಗೊತ್ತಾ? ನೌನ್ ನ ಹಿಂದಗಡೆ ಅಂಡರ್ಲೈನ್ ಮಾಡಿರೋದೆಲ್ಲ ಅಡ್ಜೆಕ್ಟಿವ್ ಅಂತ ಹಾಕ್ಬಿಡ್ತೀವಿ. ನೋ, ಸ್ಲೆಪ್ ಬಿಸೈಡ್ ಗ್ರಾನಿ, ಎಲ್ಲಿ ಮಲಗಿದಾನೆ, ಎಲ್ಲಿ, ವೇರ್ ಅನ್ನುವಂತಹ ಪ್ರಶ್ನೆ ಬಂದವಾಗ ಪಕ್ಕದಲ್ಲಿ, ಇನ್, ಔಟ್, ಬಿಸೈಡ್, ಬಿನೀತ್, ಅಬೋವ್, ಅಕ್ರಾಸ್, ಇವೆಲ್ಲ ಏನಿದು? ಪ್ರಿಪೋಸಿಷನ್. ಆನ್ಸರ್ ಇಸ್ ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲೂ ಇದೆ ಇರುತ್ತೆ. ಎರಡು ಕೇಳಲ್ವಾ? ಕೇಳಬಹುದು. She studied dash 3 hours continuously. Prepositions ಯಾವ್ದು? to, of, for, by, in, on, for, still, yet, all this. So she studied, ಅವಳು ಓದ್ಲು 3 hours continuously, 3 ಗಂಟೆಗಳ ಕಾಲ. ಸೊ ಈ ತರ ಹೋಲ್ ಟೈಮ್ ಇದ್ದಾಗ 3 hours, 2 hours, 5 hours, 1 month, 1 year, 2 year. He lived dash 2 years in Bangalore. ಆ ತರ ಇದ್ದವಾಗ ಫಾರ್ ಅನ್ನ ಬಳಸಬೇಕು. ಫಾರ್ 3 years, ಫಾರ್ 1 year, ಫಾರ್ 2 hours, ಫಾರ್ 3 hours,
ಫಾರ್ 5 minutes. ಆ ತರ ಹೋಲ್ ಟೈಮ್ ಅನ್ನ ಹೇಳುವಾಗ ಫಾರ್ ಅನ್ನ ಬಳಸ್ತೇವೆ. ಸೆವೆಂತ್ ಕ್ವೆಶನ್, ಕಂಜಂಕ್ಷನ್. ಇದುವರೆಗೂ ನಿಮ್ ಕೇಳಿರೋದು ಪದ ಕಂಜಂಕ್ಷನ್ ಅಂತ ಕೇಳಿಲ್ಲ. ಇನ್ನೊಂದು ವರ್ಡ್ ಅನ್ನ ಬಳಸ್ತಾರೆ. ಯಾವ್ದದು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಎಲ್ಲಿಂದ ಶುರುವಾಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜನರಸ್. ಕಿಂಗು ಹಾನೆಸ್ಟ್ ಆಗಿದ್ದ, ಜನರಸ್ ಆಗಿದ್ದ. ಸೊ ಕಂಜಂಕ್ಷನ್ಸ್ ಯಾವ್ದು? ಅಂಡ್, ಬಟ್, ಸೊ, ಆಸ್, ಬಿಕಾಸ್, ಆಲ್ದು, ದೋ, ಆಲ್ ದಿಸ್. ಹಿಯರ್ ಆನೆಸ್ಟ್ ಆಗಿದ್ದ ಮತ್ತು ಅಂಡ್ ಜನರಸ್ ಎರಡು ಪಾಸಿಟಿವ್ ಇದ್ದವಾಗ ಅಂಡ್ ಬರುತ್ತೆ. ಪಾಸಿಟಿವ್ ಇದ್ದು ನೆಗೆಟಿವ್ ಇದ್ದವಾಗ ಬಟ್ ಬರುತ್ತೆ. Next question is 8th one. Combine the following sentences using so that. Two sentences we can see here. She is very late, full stop. She cannot attend the function. Two sentences. These two words we need to use. Answer is she is very. In this place we'll write so late. No full stop. That she cannot attend the function. She cannot attend the function. Ninth question. Use the word watch as a verb. This word as verb we need to use. Watch anna ಪದವನ್ನ verb ಆಗಿ ಕ್ರಿಯಾಪದವಾಗಿ ಬರಿಬೇಕು. I have told already the simpler way of writing the sentence. That is I watch. This is verb. I watch. ಇದನ್ನೇ ನೌನ್ ಆಗಿ ಬರೀರಿ ಅಂತ ಕೇಳಿದ್ರೆ ಐ ವಾಚ್ ಅ ಮೂವಿ, ಐ ವಾಚ್ what reality shows, I watch you, anything you can write. I watch movie, anything further you can write. As a noun if you use watch ಅನ್ನೋದನ್ನ ನೌನ್ ಆಗಿ ಬರೆಯೋದಾದ್ರೆ I have a new watch. So ಇಲ್ಲಿ see this watch ಅನ್ನೋದು ನೌನು, this watch is verb. I watch, ನಾನು ನೋಡ್ತೇನೆ. Watch action word. I have a new watch. ನನ್ನ ಹತ್ರ ಒಂದು ವಾಚ್ ಇದೆ. It's a name. 10th question, article. She bought dash FM radio. This is also a new type of question, but regular ಈ ತರ ಕೇಳಿರ್ಲಿಲ್ಲ. FM ಕ್ಯಾಪಿಟಲ್ ಅಲ್ಲಿ ಈ ತರ FM, SSLC ಈ ತರದ್ದು ಕೊಟ್ಟಾಗ ನಾವು ಈ ಲೆಟರ್ ಅನ್ನ ಎ ಇಂದ ಎ ಸೌಂಡ್, ಓಕೆ, ಮೀನ್ಸ್ ಇನ್ ಕನ್ನಡ ಎ, ಎಫ್, ಎಫ್ ಆ ರೀತಿ ಬರೆದ್ರೆ ಆ ತರದವನ್ನ ನಾವು ವೆಲ್ ಸೌಂಡ್ ಅಂತ ಕರಿತೀವಿ. ಸೊ ಆನ್ಸರ್ ಇಸ್ ಆನ್. ಈ ತರದ ಲೆಟರ್ಸ್ ಯಾವ್ದಾವ್ದಿದೆ ಇಂಗ್ಲಿಷ್ ಅಲ್ಲಿ ಅಂತಂದ್ರೆ FM, NSS or NCC or SSLC or MLA, okay, MLA or MLC, anything, MN, LLB, LLB, such S, L, M, N, F, all such will be ಇನ್ನ ಯಾವ್ದಾದ್ರು ಆ ತರದ ಲೆಟರ್ಸ್ ಇದ್ರೆ, ಎ ಸೌಂಡ್ ಇಂದ ಲೆಟರ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎ, ಎಂ, ಎಲ್, ಎ, ಎಸ್, ಎ, ಎನ್, ಎ, ಎಫ್, ಎ, ಎಫ್, ಎಂ. ಸೊ ಆನ್ಸರ್ ಇಸ್ ಆನ್. ಈ ಎಲ್ಲ ಕೇಸಲ್ಲಿ ಆನ್ ಅನ್ನ ಬರೀಬೇಕು. 11th question is tense form of the word. Yesterday I saw that the farmers dash in the field. So past tense ಆಗಿದೆ, ಹಾಗಾಗಿ ಬಿ ವರ್ಬ್ಸ್ ಯಾವ್ದಾಗಬೇಕು? was or were. The farmers ಸಬ್ಜೆಕ್ಟ್ ಪ್ಲೂರಲ್ ಇದೆ, ಸೊ ಯಾವ್ದನ್ನ ತಗೋಬೇಕು ನಾವು? were. So ಅಂದ್ರೆ ಬಿತ್ತೋದು, sowing in the field. Yesterday I saw that the farmers were sowing in the field. 12th question, change into passive. They are purchasing a car. They are purchasing a car. So purchasing is verb. They subject, a car object. A car object. Object comes first. A car. R present tense ತಗೋಬೇಕು. R ಅಥವಾ is ಅನ್ನ ತಗೋಬಹುದು. A car singular ಇರೋದ್ರಿಂದ is we should write. A car is ing verb ing ಇರೋದ್ರಿಂದ ಯಾವ್ದನ್ನ ಹಾಕ್ಬೇಕು ನಾವು? being purchased. ಮೂರನೇ ಫಾರ್ಮ್ being purchased by, ಜಾಗ ಇಲ್ಲ ಹೀಗೆ ಬರೀತಾ ಇದ್ದೀನಿ, purchased by, they becomes them. Okay. Next question is 13th question, indirect speech. The underlined sentence, how is your preparation for the examination? So ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್, ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಇಸ್ ದಿಸ್? ಅಸರ್ಟಿವ್ ಆರ್ ಇಂಟ್ರೋಗೇಟಿವ್? ಕಮೆಂಟ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಮದರ್ ಆಸ್ಕ್ಡ್ ಹರ್ ಸನ್. ಮದರ್ ತನ್ನ ಮಗನನ್ನ ಕೇಳಿದಳು. ಹೌ ಹಾಗೆ ಬರಿಬೇಕಿಲ್ಲಿ, ಬಟ್ ಸ್ಮಾಲ್ ಲೆಟರ್ ಹೌ.
ಈಸ್ ಬಿಕಮ್ಸ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಹೌ ವಾಸ್ ಯುವರ್, ನಿನ್ನ ಅಂತ ಇದೆ. ಇಲ್ಲಿ ನಿನ್ನ ಅಂತ ಮದರ್ ಯಾರಿಗೆ ಕೇಳ್ತಿರೋದು? ಅಮೋಘ್ಗೆ. ಸೊ ಹಿಸ್, ಅವನ, ಹಿಸ್ ಪ್ರಿಪರೇಷನ್ ಫಾರ್ ದ examination is the answer. 14th question, superlative degree. Ooty is cooler than any other place in India. Answer is Ooty is cooler, coolest. So the coolest, the we need to add in superlative. The coolest city, the coolest place anta ide, city anta illa illi. Coolest place in India. I capital, full stop. 15th question, syllable 5th question ಆಗಿರ್ತಾ ಇತ್ತು, ಇವಾಗ 15th question ಆಗಿದೆ. Table, to, little, to, plan, 1 kilo, 2. So 1 syllable is plan. 16th question, correct form of the word. The scientists get rewards from their discover. So answer is discovery. 17th question, editing. First question, spelling to be corrected, spelling mistake. It took most of the following winter to buy the trees individual from the descendants of Don Anselmo in the valley of Rio and Medio. So ಯಾವ್ದಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣಿಸ್ತಾ ನಿಮ್ಗೆ? ಎಸ್, ಇಲ್ಲಿದೆ ನೋಡಿ. ಆನ್ಸರ್ DESCENDANTS. A, here E, no, A should be descendants. Next, B is adverbial mistake. It took most of the following winter to buy the trees individually. So thank you for watching so far. In model paper 4 ಅದನ್ನು ಕೂಡ ಸಾಲ್ವ್ ಮಾಡಿ ಹಾಕ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.